ಎಲ್ಲರಿಗೂ ನಮಸ್ಕಾರ. ಏನು ಈ 12ನೇ ತಾರೀಕು KGF ಅಲ್ಲಿ KGF அல்ட்ரா 2026 அண்ணா ஆயோஜிஸ்தா இದ್ದೀವಿ. உலகம் அதிரும் அளவிற்கு நடக்க உள்ளது தங்கவயல் அல்ட்ரா மாரத்தான் 2026 ஓடு வெல் சாதனை படை. ஜூலை 12 தங்கவயலில் அல்ட்ரா மாரத்தான் 2026 ஆயிரக்கணக்கான ஓட்ட வீரர்கள் பங்கேற்க ஏற்பாடு. தங்கவயலில் அல்ட்ரா மாரத்தான் 2026 என்ற மிகப்பெரிய மாரத்தான் போட்டி ஜூலை 12 அன்று நடைபெற உள்ளது. இந்நிகழ்ச்சி பெஸ்ட் பிஹைண்ட் எக்ஸலன்ஸ் ஸ்போர்ட்ஸ் ட்ரஸ்ட் அமைப்பின் முன்னெடுப்பில் கர்நாடகா சுற்றுலாத்துறை, கோலார் மாவட்ட நிர்வாகம், இளைஞர் நலன் மற்றும் விளையாட்டுத்துறை மற்றும் TKR ஃபவுண்டேஷன் ஆகியவற்றின் ஒத்துழைப்புடன் நடைபெறுகிறது. இந்த மாரத்தான் போட்டியில் அனைத்து வயதினரும் பங்கேற்கும் வகையில் 70 கிலோமீட்டர், 50 கிலோமீட்டர், 25 கிலோமீட்டர், 12 கிலோமீட்டர், 5 கிலோமீட்டர் மற்றும் 3 கிலோமீட்டர் ஃபன் ரன் ஆகிய 6 பிரிவுகள் இடம்பெற்றுள்ளன. போட்டியாளர்களுக்கு ஃபினிஷர் மெடல், போதிய குடிநீர் வசதி, ஹைட்ரேஷன் சப்போர்ட், மருத்துவ மற்றும் பாதுகாப்பு ஏற்பாடுகள், சேஃப்டி ஃபர்ஸ்ட் உள்ளிட்ட அனைத்து வசதிகளும் செய்யப்பட உள்ளதாக ஏற்பாட்டாளர்கள் தெரிவித்துள்ளனர். பிஹைண்ட் லிமிட்ஸ், ஸ்ட்ராங்கர் வித்தின், ரன் ஹார்ட், டிக் டீப், ரைஸ் அபோவ் மற்றும் லெஜெண்ட்ஸ் ஆர் மேட் இன் KGF என்ற கருப்பொருளுடன் நடைபெறும் இந்த அல்ட்ரா மாரத்தான் தங்கவயலின் விளையாட்டு மற்றும் சுற்றுலா வளர்ச்சிக்கு புதிய அடையாளமாக அமையும் என ಎದುರ್ಪಾರ್ಕப்படுகிறது. ಒಪ್ಕೊಂಡ ಮೇಲೆ ಅದನ್ನ ಬರೀ ₹100 ಮಾಡಿದ್ವಿ. 399 ಇದ್ದಿದ್ದನ್ನು ಲಾಸ್ಟ್ಗೆ ₹100 ಮಾಡಿ ಅದಕ್ಕೆ ತಕ್ಕಂಗೆ ಸೌಲಭ್ಯಗಳು 4 ಪಟ್ಟು ನಾವು ಕೊಡ್ತಾ ಇದೀವಿ. ನಾಳೆ ಬಂದು KGF ಅಲ್ಲಿ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಇಲ್ಲಿ ಬಂದು ಬಿಬ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಎಲ್ಲಾ ರನ್ನರ್ಸ್ಗೂ ವಿ ಆರ್ ಗಿವಿಂಗ್ ಬಿಬ್ ಐಡೆಂಟಿಫಿಕೇಶನ್ ನಂಬರ್ ಕೊಡ್ತಾ ಇದ್ವಿ. ಆ ಡಿಸ್ಟ್ರಿಬ್ಯೂಷನ್ ರಿಜಿಸ್ಟ್ರೇಷನ್ ಆಗಿರೋರು ಇಲ್ಲಿ ಬಂದು ಬಿಬ್ ಡಿಸ್ಟ್ರಿಬ್ಯೂಷನ್ ಶುರು ಆಗುತ್ತೆ. ನಾಳೆ ಸಂಜೆ 5 ಗಂಟೆ ತನಕ ಇರುತ್ತೆ. ಈಗ ತಾನೇ ನಾವು ಎಲ್ಲ ಲೈಕ್ ಮೈಂಡೆಡ್ ಪರ್ಸನ್ ಮತ್ತೆ NCC, PT ಮಾಸ್ಟರ್ಸ್ ಅಸೋಸಿಯೇಷನ್ ಮತ್ತೆ ಗವರ್ಮೆಂಟ್ ಅಫಿಷಿಯಲ್ಸ್, BOನೋ ಬಂದವರು, ಅದರಲ್ಲಿ ಯಾರು ವಾಲಂಟಿಯರ್ಸ್ ಬೇಕಾಗುತ್ತೆ. ಸುಮಾರು ನಮಗೆ ಒಂದು 400 ಜನ ವಾಲಂಟಿಯರ್ಸ್ ಬೇಕಾಗುತ್ತೆ. ಈಗಾಗಲೇ ಒಂದು 200 ಜನ ಪಟ್ಟಿ ಕೊಟ್ಟಿದ್ದಾರೆ. ಆ ವಾಲಂಟಿಯರ್ಸ್ ಒಂದು ಚಿಕ್ಕ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ. ತಿರ್ಗಾ ನಾಳೆ ಸಂಜೆ ಕರೆದಿದ್ದೀವಿ ಅವ್ರನ್ನ, ಯಾರ್ಯಾರಿಗೆ ಯಾವ ಕೆಲಸ ಅಲಾಟ್ ಮಾಡಬೇಕು ಅಂತ ಅದನ್ನು ತೀರ್ಮಾನ ಮಾಡ್ತೀವಿ. ರಿಜಿಸ್ಟ್ರೇಷನ್ ಕ್ಲೋಸ್ ಆದ್ಮೇಲೆ ನಾವು ಈ ಬೆಂಗಳೂರು ಮತ್ತೆ ಅಕ್ಕಪಕ್ಕ ಇರೋ ಭಾಗಗಳಿಗೆ ಬೆಂಗಳೂರಲ್ಲೇ ಇವತ್ತು ಬ್ಯಾಂಗ್ಳೂರ್ ಪ್ರೆಸ್ ಕ್ಲಬ್ ಅಲ್ಲಿ ಬಿಗ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ವಿ. ಈಗ ತಾನೇ 5 o'clock ಕ್ಲೋಸ್ ಆಯ್ತು. ಸುಮಾರು ಅಲ್ಲೂ ಒಂದು 300ರಿಂದ 350 ಜನ ಬಂದು ಬಿಬ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಅವರೆಲ್ಲ ಬೆಂಗಳೂರು ಡೈರೆಕ್ಟ್ ಆಗಿ ಸಂಡೇ ಬರ್ತಾ ಇದ್ದಾರೆ. ಯಾರಿಗೂ ಬಿಬ್ಸ್ ಆಗ್ಲಿ, ರನ್ನಿಂಗ್ ಸಂಬಂಧಪಟ್ಟ ಕಿಟ್ ಆಗ್ಲಿ, ಗೂಡಿ ಬ್ಯಾಗ್ ಆಗ್ಲಿ ನಾವು ರನ್ನಿಂಗ್ ದಿವಸ ಕೊಡೋದಿಲ್ಲ. ಯಾರ ಏನಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಕೊಟ್ಬಿಡ್ತೀವಿ. ಅದೇ ತರ ಆವತ್ತಿನ ದಿವಸ ಬಂದು ರನ್ನರ್ಸ್ ಮಾತ್ರನೇ ನಾವು ಬೆಳಗ್ಗೆ 5 ಗಂಟೆಯಿಂದ ಒಳಗಡೆ ಪ್ರವಾಸ ಮಾಡ್ತೀವಿ, ಪ್ಲಸ್ ವಾಲಂಟಿಯರ್ಸ್. ಯಾಕಂದ್ರೆ ಹತ್ರ ನಮ್ಗೆ ಇವಾಗ 2500 ರನ್ನರ್ಸ್ ಇದ್ದಾರೆ. ಅದನ್ನು ಕ್ಯಾಟಗರಿ ವೈಸ್ 70 ಕಿಲೋಮೀಟರ್ಸ್ ಬೆಳಗ್ಗೆ 6 ಗಂಟೆಗೆ ಶುರು ಆಗುತ್ತೆ. 50 ಕಿಲೋಮೀಟರ್ಸ್ 6:15ಗೆ 6:15ಗೆ ಶುರು ಆಗುತ್ತೆ. ಮತ್ತೆ 25 ಕಿಲೋಮೀಟರ್ಸ್ 6:30ಗೆ ಶುರು ಆಗುತ್ತೆ. 6:30 to 7:15 ತಿರ್ಗಾ ಬೇರೆ ಕ್ಯಾಟಗರಿಗೆ ಜುಂಬಾ ಇರುತ್ತೆ, ವಾರ್ಮ್ ಅಪ್ ಎಕ್ಸರ್ಸೈಸ್ ಇರುತ್ತೆ. ಅದಾದ್ಮೇಲೆ ತಿರ್ಗಾ 7:15ಗೆ 12.5, 7:30ಗೆ 5 ಕಿಲೋಮೀಟರ್ಸ್, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ. 5 ಕಿಲೋಮೀಟರ್ಸ್, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ. ಈ ತರ ನಾವು ಬಿಡ್ತೀವಿ. ಸೊ ಅದರಿಂದ ಬಂದು ಸಾರ್ವಜನಿಕರು ಏನಿದ್ರು 7:30 ಮೇಲೆ ತಾವೆಲ್ಲ ಬರ್ಬೋದು, ಬಂದು ಫಿನಿಶರ್ಸ್ ನೋಡ್ಬೋದು, ಪಾರ್ಟಿಸಿಪೆಂಟ್ ನೋಡ್ಬೋದು, ಫಿನಿಶ್ ಮಾಡ್ತಾ ಇರೋದು. ಅದೇ ತರ ನಾನು KGF ಜೊತೆ ಎಲ್ಲರೂ ಮನವಿ ಮಾಡ್ತೀನಿ. ಸುಮಾರು ಹತ್ರ 14 ಸಿಟೀಸ್ ಇಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಆಲ್ ಓವರ್ ಇಂಡಿಯಾ ಇಂದ. ನೀವೆಲ್ಲ ಎಲ್ಲಾದ್ರೂ ರೋಡ್ ಸೈಡ್ ನಿಂತ್ಕೊಂಡು ದಯವಿಟ್ಟು ಆ ರನ್ನರ್ಸ್ ಗೆ ಎನ್ಕರೇಜ್ ಮಾಡಿ, ಚೇರ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಕೊಡಿ. ಮತ್ತೊಮ್ಮೆ ಅವ್ರಿಗೆ ಬಂದು KGF ಅಲ್ಲಿ ಬರಬೇಕು, KGF ಒಂದು ಫೆಸ್ಟಿವಲ್ ಎನ್ವೈರನ್ಮೆಂಟ್ ಇರುತ್ತೆ ಅನ್ನೋ ಒಂದು ನಂಬಿಕೆ ಬರಬೇಕು. ಅದಕ್ಕೆ ತಾವೆಲ್ಲ ಪಬ್ಲಿಕ್ಸ್ ಅವತ್ತು ಆಚೆ ಬಂದು ರನ್ನರ್ಸ್ ಅನ್ನ ಎನ್ಕರೇಜ್ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ರನ್ನಿಂಗ್ ರೂಟ್ ಹೆಂಗಿರುತ್ತೆ ಅಂದ್ರೆ 70 ಕಿಲೋಮೀಟರ್ ಫಸ್ಟ್ 6 ಗಂಟೆಗೆ ಶುರು ಆಗುತ್ತೆ. 70 ಕಿಲೋಮೀಟರ್ ಮುನ್ಸಿಪಾಲಿಟಿ ಗ್ರೌಂಡ್ ಶುರು ಆಗಿ ನಾವು ಪಟೇಪಲ್ಲಿ ರೂಟು ಮತ್ತೆ ಕಾವೇರಿಯಿಂದ ನಾವು ಪಾರನಹಳ್ಳಿ KSML ರೋಡ್ ಜಾಯ್ನ್ ಆಗ್ತೀವಿ. ತಿರ್ಗಾ ಅಲ್ಲಿಂದ KSML ರೀಚ್ ಆಗ್ತೀವಿ. KSMLಯಿಂದ ಬೇತ್ಮಂಗಲ ಹೋಗ್ತೀವಿ. ಬೇತ್ಮಂಗಲದಿಂದ ನಾವು ಕೋಟಿಲಿಂಗೇಶ್ವರದಿಂದ ಕೃಷ್ಣಾವರದಿಂದ ಆಲದಮರದಿಂದ 5H ಬರ್ತೀವಿ. 5H ಇಂದ ಸ್ಮಿತ್ ರೋಡ್ ಮೂಲಕ ಬಂದು ನಾವು ಮಾರಿಕುಪ್ಪಂಗೆ ಹೋಗ್ತೀವಿ. ಮಾರಿಕುಪ್ಪದಿಂದ ಹೊಸ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಓಡ್ತಾರೆ.
ಓಡಿ ಅಲ್ಲಿಂದ ಗಟ್ಮಾನ್ವಲ ಪಂಚಾಯತ್ ಎಂಟರ್ ಆಗಿ ಬ್ಯಾಟರಾಯನಪುರ ದೇವಸ್ಥಾನ ಮೇಲೆ 2 ಕಿಲೋಮೀಟರ್ ಅಪ್ಪಿಲ್ ಓಡ್ತಾರೆ. ಅಲ್ಲಿ ಅವ್ರ ಹೈಡ್ರೇಷನ್ ಪಾಯಿಂಟ್ ಇರುತ್ತೆ. 50 ಕಿಲೋಮೀಟರ್ಸ್ ಅಲ್ಲಿ ಅವ್ರಿಗೆ ರೀಚ್ ಆಗ್ತಾರೆ ಅಥವಾ ಅಷ್ಟೊತ್ತಿಗೆ. ಅಲ್ಲಿಂದ ತಿರ್ಗಾ ವಾಪಸ್ ಕೆಳಗಡೆ ಇಳಿದು ಬಂದು ವಿರೂಪಾಕ್ಷಿಪುರಂ ಲೆಫ್ಟ್ ತಗೊಂಡು ವಿರೂಪಾಕ್ಷಿಪುರಂ ವಿಲೇಜ್ ಮೂಲಕ ತಿರ್ಗಾ ಬಂದು ಮಾರಿಕುಪ್ಪಂ ಬಂದು ಇವಾಗ SP ರೋಡ್ ಆ ಕಡೆ ಬರ್ತಾರೆ. ಹೋಗುವಾಗ ಸ್ಮಿತ್ ರೋಡ್ ಅಲ್ಲಿ ಹೋಗ್ತಾರೆ. ಬರುವಾಗ SP ಆಫೀಸ್ ರೋಡ್, ವಿಕ್ಟ್ರಿ ಚರ್ಚ್, ಉದ್ದನ್ ಡ್ಯಾಮ್ ಟೆಂಪಲ್, ಟೆನೆನ್ಸ್ ಸರ್ಕಲ್ ಇಂದ 5 ಲೇಸ್ ತನಕ ಬರ್ತಾರೆ. 5 ಲೇಸ್ ತಿರ್ಗಾ U-turn ತಗೊಳ್ತಾರೆ. U-turn ತಗೊಂಡು ಟೆನೆನ್ಸ್ಗೆ ಹೋಗಿ ಟೆನೆನ್ಸ್ ಇಂದ ಸಲ್ಡಾನಾ ಸರ್ಕಲ್ ಇಂದ ಮುನ್ಸಿಪಾಲಿಟಿ ಫಿನಿಶ್ ಆಗುತ್ತಾರೆ. ಇದು 70 ಕಿಲೋಮೀಟರ್ ಇರುತ್ತೆ. 50 ಕಿಲೋಮೀಟರ್ ಮುನ್ಸಿಪಾಲಿಟಿ ಗ್ರೌಂಡ್ ಇಂದ ಸೂರಜ್ ಮಿಲ್ ಸರ್ಕಲ್, ಗಾಂಧಿ ಸರ್ಕಲ್, ಅಶೋಕ್ ನಗರ್ ರೋಡ್, ಸ್ಕೂಲ್ ಆಫ್ ಮೈನ್ಸ್, ಕೃಷ್ಣಾವರಮು, ತಿರ್ಗಾ ಅಲ್ಲಿಂದ ಆಲದ ಮರ ಇಂದ 5 ಲೈಟ್ಸ್, ಸೇಮ್ ಸ್ಮಿತ್ ರೋಡ್. ಅದೇ ತರ ಬಂದು ಮಾರಿಕುಪ್ಪಂಗೆ ಹೋಗ್ತಾರೆ. ಅಂಡರ್ ಬ್ರಿಡ್ಜ್ ಹೋಗ್ಬಿಟ್ಟು ಬ್ಯಾಟರಾಯನ್ ಟೆಂಪಲ್ ಸುತ್ತಕೊಂಡು ಅದೇ 70 ಕಿಲೋಮೀಟರ್ ಅದೇ ರೂಟಲ್ಲಿ ವಾಪಸ್ ಬರ್ತಾರೆ. SP ಆಫೀಸ್ ಮುಂದೆ ಓಡ್ತಾರೆ. ಟೆನೆನ್ಸ್ ಸರ್ಕಲ್ 5 ಲೈಟ್ಸ್ U-turn ತಗೊಂಡು ವಾಪಸ್ ಟೆನೆನ್ಸ್ ಲೆಫ್ಟ್ ತಗೊಂಡು ಸಿಮಿಟ್ರಿ, ಸಲ್ಡಾನಾ ಹಿಂಗ್ ಫಿನಿಶ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಟಗಿರಿ ಇರೋದು ಬಂದು 25 ಕಿಲೋಮೀಟರ್. 20 ಕಿಲೋಮೀಟರ್ ಸೇಮ್ ರೂಟ್ ಶುರು ಆಗುತ್ತೆ. ಸೇಮ್ ಆಗಿ ಅಶೋಕ್ ನಗರ್ ರೋಡ್ ಎಲ್ಲ ಹೋಗಿ ಕೃಷ್ಣಾವರಂ ಲೆಫ್ಟ್ ತಗೊಂಡು ಆಲಮರ ಹೋಗ್ತಾರೆ. ಆಲಮರದಿಂದ ತಿರ್ಗಾ 5 ಲೈಟ್ಸ್ ಬರ್ತಾರೆ. ಸ್ಮಿತ್ ರೋಡ್ ಎಂಟರ್ ಆಗ್ತಾರೆ. ಸ್ಮಿತ್ ರೋಡ್ ಇಂದ ಮಾರಿಕುಪ್ಪಂ ಎಂಟರ್ ಆಗಿ ಮಾರಿಕುಪ್ಪಂ ಅಲ್ಲಿ ಲೆಫ್ಟ್ ತಗೊಂಡ್ಬಿಡ್ತಾರೆ. ಲೆಫ್ಟ್ ತಗೊಂಡು ವಾಪಸ್ಸು ಟೆನೆನ್ಸ್ ಸರ್ಕಲ್ ಇಂದ ಅಪ್ಪಿಲ್ KGF ಕ್ಲಬ್ ಮುಂದೆ ಬಂದು U-turn ತಗೊಳ್ತಾರೆ. 5 ಲೈಟ್ಸ್ ತನಕ ಬರಲ್ಲ ಅವರು. U-turn ತಗೊಂಡು ವಾಪಸ್ ಟೆನೆನ್ಸ್ ಸರ್ಕಲ್, ಸಿಮಿಟ್ರಿ, ಸಲ್ಡಾನಾ, KF. ಇದು ಬಂದು 12 ಕಿಲೋಮೀಟರ್ ಬಂದು ಸೇಮ್ ಮುನ್ಸಿಪಾಲಿಟಿಯಿಂದ ಶುರು ಆಗುತ್ತೆ. ಸೂರಜ್ ಮಿಲ್ ಸರ್ಕಲ್, ಗಾಂಧಿ ಸರ್ಕಲ್, ಅಶೋಕ್ ನಗರ್ ರೋಡ್. ಬಟ್ ಸ್ಕೂಲ್ ಆಫ್ ಮೈನ್ಸ್ ಅಲ್ಲಿ ಲೆಫ್ಟ್ ತಗೊಂಡ್ಬಿಡ್ತೀವಿ. ಲೆಫ್ಟ್ ತಗೊಂಡ್ರೆ ಓಲ್ಡ್ ಕೊರ್ಮಂಡಲ್ ಮೂಲಕ ಬಂದು ಟೋಲ್ ಗೇಟ್ ಅಲ್ಲಿ ಲೆಫ್ಟ್ ತಗೊಂಡು ಸ್ಟ್ರೈಟ್ ಆಗಿ ಸ್ಮಿತ್ ರೋಡ್ 5 ಲೈಟ್ಸ್ ಸ್ಮಿತ್ ರೋಡ್. ಬಟ್ NRM ಜಂಕ್ಷನ್ ಅಲ್ಲಿ ಲೆಫ್ಟ್ ತಗೊಂಡ್ಬಿಡ್ತೀವಿ. ಲೆಫ್ಟ್ ತಗೊಂಡು ಡೌನ್ ಅಲ್ಲಿ ಬಂದು ತಿರ್ಗಾ ಟೆನೆನ್ಸ್ ಸರ್ಕಲ್ ಆದ್ಮೇಲೆ ಸಿಮಿಟ್ರಿ, ಸಲ್ಡಾನಾ ಮತ್ತೆ ಗ್ರೌಂಡ್ ಬಂದು ರೀಚ್ ಆಗ್ತಾರೆ. ಅದಾದ್ಮೇಲೆ 5 ಕಿಲೋಮೀಟರ್ ಬಿಡ್ತೀವಿ. 5 ಕಿಲೋಮೀಟರ್ ಸೇಮ್ ಮುನ್ಸಿಪಾಲಿಟಿಯಲ್ಲಿ ಶುರು ಆಗುತ್ತೆ. ಸ್ಟ್ರೈಟ್ ಆಗಿ ಸೂರಜ್ ಮಲ್ ಸರ್ಕಲ್, ಗಾಂಧಿ ಸರ್ಕಲ್ ಆದ್ಮೇಲೆ ಅಶೋಕ್ ನಗರ್ ರೋಡ್. ಅಲ್ಲಿಂದ ಅಶೋಕ್ ನಗರ್ ಆದ್ಮೇಲೆ ಮಾಸ್ಕ್ ಜಂಕ್ಷನ್ ಸಿಗುತ್ತೆ. ಮಾಸ್ಕ್ ಇಂದ 1 ಕಿಲೋಮೀಟರ್ ಹೋದ್ಮೇಲೆ ಒಂದು ಚರ್ಚ್ ಸಿಗುತ್ತೆ. ರೈಟ್ ಸೈಡ್ ಮಾರಿಯಮ್ಮ ದೇವಸ್ಥಾನ ಇರುತ್ತೆ. ಅಲ್ಲಿ U-turn ತಗೊಂಡು ಹೋಗೋಕೆ 2.5 ಕಿಲೋಮೀಟರ್, U-turn ತಗೊಂಡು ಬರೋಕೆ 2 ಕಿಲೋಮೀಟರ್. 3 ಕಿಲೋಮೀಟರ್ ಅದೇ ದಾರಿಯಲ್ಲಿ ಹೋಗ್ತಾರೆ. ಮಾಸ್ಕ್ ಹತ್ರ 1.5 ಕಿಲೋಮೀಟರ್ ಆಗುತ್ತೆ. U-turn ತಗೊಂಡು ಬಂದು ಇಲ್ಲಿ ಫಿನಿಶ್ ಮಾಡ್ತಾರೆ. 3 ಕಿಲೋಮೀಟರ್ 5 ಕಿಲೋಮೀಟರ್ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಟೌನ್ ಭಾಗದಲ್ಲಿ ಓಡಬೇಕು. ಅದೇ ತರ 5 ಕಿಲೋಮೀಟರ್ಗೆ ತುಂಬಾ ಜನ ಬಂದು ಆಚ ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ. ನಾವು ಬಂದು ಮೈಸೂರು ಅಂತ ಬರ್ತಾ ಇದ್ದಾಗ ನಮ್ಗೆ ಸೈನಾ ಡಂಪ್ ರೈಟ್ ಅಲ್ಲಿ ಮತ್ತೆ ಸ್ಟ್ರೈಟ್ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಔಟ್ ಸೈಡ್ ಇಂದ ಬಂದವರಿಗೆ ನಮ್ಮ ಹೆರಿಟೇಜ್ ಅಲ್ಲಿ ಅಟ್ಲೀಸ್ಟ್ ಒಂದು ಭಾಗ ಕಾಣಿಸ್ಬೇಕು ಅಂತ ಇಂಟೆನ್ಷನ್ ಅದು ಕೊಟ್ಟಿದೀವಿ. ಈ ಸ್ಮಿತ್ ರೋಡ್ ಆಗ್ಲಿ, ಟೆನೆನ್ಸ್ ಸರ್ಕಲ್ ಆಗ್ಲಿ, ಮಾರಿಕುಪ್ಪಂ ಆಗಲಿ, ಈ ರೂಟ್ ಎಲ್ಲ ನಾವು ಫೈನಲೈಸ್ ಮಾಡಿ ಕಾರಣ ಇಷ್ಟೇ. ಮೈನಿಂಗ್ ಜಾಗದಲ್ಲಿ ಹೆಂಗಿತ್ತು ಕಲೆನೂರು ಬಂಗ್ಲೋಸ್ ಆಗ್ಲಿ, ಇವಾಗಿರೋ ನಮ್ಮ ಏರಿಯಾಗಳಾಗ್ಲಿ, ಮತ್ತೆ ಶಾಫ್ಟ್ಗಳು, ಸೈನಾ ಡಂಪ್ಗಳಾಗ್ಲಿ, ರಾಕ್ಸ್ ಆಗ್ಲಿ, ಇದೆಲ್ಲ ಅವ್ರು ನೋಡ್ಬೇಕು. ತಿರ್ಗಾ ಹೋಗಿ ನಮ್ಮ KGF ಬಗ್ಗೆ ಓದ್ಬೇಕು, ಇತಿಹಾಸ ತಿಳ್ಕೋಬೇಕು, ಒಂದ್ ಕಾಲದಲ್ಲಿ KGF ಹೆಂಗಿತ್ತು ಅಂತ ಅರ್ಥ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ನಾವು ಆ ತರ ರೂಟ್ಗಳು ಫೈನಲೈಸ್ ಮಾಡಿದೀವಿ. ಈ ರೂಟ್ಗಳೆಲ್ಲ ಬಂದು ಅಲ್ಟ್ರಾ ಮ್ಯಾರಥಾನ್ ಅನ್ನೋರಿಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರು ಯೂಶಲ್ ಆಗಿ ಟ್ರಯಲ್ಸ್ ಅದು ಅಲ್ಲ ಗಡ್ಡ ಉಡ್ಡ ಏನಿದ್ರು ಹೇಳ್ದಂಗೆ ನಾವು ಬ್ಯಾಟರಾಯನಪುರ ಎಲ್ ಮೇಲೆ ಓಡ್ತಾರೆ. ಸೊ ಇದೆಲ್ಲ ಹೆಂಗಪ್ಪ 70 ಕಿಲೋಮೀಟರ್ ಅಂದ್ರೆ ನಾವು ಸೆಲೆಕ್ಟ್ ಮಾಡಿದಾಗಲೂ ಅಷ್ಟೇ ಎಲ್ಲರೂ 70 ಕಿಲೋಮೀಟರ್ ಬಂದು ಓಡಿ ಅಂತ ಹೇಳಲ್ಲ. ಈ ವರ್ಷದಲ್ಲಿ ಅವರು ಮಿನಿಮಮ್ 75 ಕಿಲೋಮೀಟರ್ ಎಲ್ಲಾದ್ರೂ ಓಡಿರ್ಬೇಕು. ಆ ಸರ್ಟಿಫಿಕೇಟ್ ಕಳಿಸ್ಬೇಕು ನಮ್ಗೆ. ಈ ಕಟ್ ಆಫ್ ಟೈಮ್ ಒಳಗಡೆ ಬಂದು ರೀಚ್ ಆಗಿರ್ಬೇಕು. ಅಂತವ್ರಿಗೆ ಮಾತ್ರ ಎಂಟ್ರಿ ಕೊಟ್ಟಿದ್ದೀವಿ. ಅದಕ್ಕೆ ಬಂದು 70 ಕಿಲೋಮೀಟರ್ಗೆ ಬರೀ 60 ಜನ ಓಡ್ತಾ ಇದ್ದಾರೆ. ನಮ್ಗೆ 140 ಅಪ್ಲಿಕೇಶನ್ ಬಂತು. ಅದರಲ್ಲಿ ಬಂದು ತುಂಬಾ ಆಸಕ್ತಿ ಇರುತ್ತೆ ಎಲ್ರಿಗೂ ಓಡ್ಬೇಕಂತ. ನಾವು ಯಾರು ಎಲಿಜಿಬಲ್, ಯಾರ ಕೈಲಿ ಕಂಪ್ಲೀಟ್ ಆಗುತ್ತೆ ಫಿಟ್ ಆಗಿ ಯಾವ್ದು ಅನಾಹುತ ಇಲ್ಲದೆ ಓಡ್ಬೇಕಂತ ಬರೀ 60 ಜನ ಕೊಟ್ಟಿದ್ದೀವಿ. ಅದೇ ತರನು 50 ಕಿಲೋಮೀಟರ್ಸ್ 25 ಕಿಲೋಮೀಟರ್ಸ್ ಎಲ್ಲ ನಾವು ಸೆಲೆಕ್ಟ್ ಮಾಡಿ 50 ಅಲ್ಲೂ ಬರೀ 58 ಜನ ಓಡ್ತಾ ಇದ್ದಾರೆ. 50 ಕಿಲೋಮೀಟರ್ಸ್ ಸೆಲೆಕ್ಟೆಡ್ ರನ್ನರ್ಸ್ ಯಾವ ಇದಿರುತ್ತೆ ಕ್ಲೀನ್ ಆಗಿ ಇದು ಮಾಡ್ತಾರೆ. ಅದಕ್ಕೊಂದು ಕಟ್ ಆಫ್ ಟೈಮ್ ಕೊಟ್ಟಿದ್ದೀವಿ. ಇಲ್ಲಿ ಬ್ಯಾಟರಾಯನಪುರ ದೇವಸ್ಥಾನದಲ್ಲಿ 70 ಕಿಲೋಮೀಟರ್ ಓಡೋರು 3:30 ಅಲ್ಲಿ ಆ ಪಾಯಿಂಟ್ ರೀಚ್ ಆಗಿರ್ಬೇಕು. ಇನ್ ಕೇಸ್ ಅವ್ರು ರೀಚ್ ಆಗಿಲ್ಲ ಅಂದ್ರೆ ನಮ್ದು ಸ್ವೀಪರ್ ವೆಹಿಕಲ್ ಅಂತ ಒಂದು ಹೋಗುತ್ತೆ. ಅವನ್ನ ಗಾಡಿ ಯಾಕಂದ್ರೆ ಅಷ್ಟೊಳಗೆ ಮುಗಿಸ್ಬೇಕು, ಇಲ್ಲಿ ಬಂದು ರೀಚ್ ಆಗ್ಬೇಕು, ಹೆಲ್ತಿಯಾಗಿ ಹೋಗ್ಬೇಕಂತ ಕಾರಣಕ್ಕೆ ಯಾರು ಮುಗಿಸಿಲ್ಲ ಸ್ವೀಪರ್ ವೆಹಿಕಲ್ ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀವಿ. ಫಿನಿಶ್ ಆದವ್ರು ಮಾತ್ರ ಮೆಡಲ್ ಕೊಡ್ತೀವಿ. ಅರ್ಧದಲ್ಲಿ U-turn ಮಾಡಕ್ ಕೊಡಲ್ಲ. ಎಲ್ರಿಗೂ ಒಂದು 12.5 5 ಕಿಲೋಮೀಟರ್ಸ್ 12.5 25 50 70ಗೆ ಮ್ಯಾಚ್ ಇರುತ್ತೆ.
ನೀವೆಲ್ಲ ಕಾಣ್ಬೋದು. ಏನ್ ಮ್ಯಾಟ್ ಅಂದ್ರೆ ನಾವು ಈ ಬಿಬ್ ಒಳಗಡೆ ಆ ಚಿಪ್ ಒಂದು ಕೊಟ್ಟಿರ್ತೀವಿ. ಸೊ ಎಲ್ಲ 5 ಮ್ಯಾಟು ಅವ್ರು ಕ್ರಾಸ್ ಮಾಡ್ಕೊಂಡು ಬಂದ ಮೇಲೆನೆ ಅವ್ರಿಗೆ ಮೆಸೇಜ್ ಬರುತ್ತೆ, ನಮ್ ಮೆಸೇಜ್ ಬರುತ್ತೆ. ಅದಾದ್ಮೇಲೆ ಅವ್ರಿಗೆ ಮೆಡಲ್ ಕೊಡ್ತೀವಿ. ಯಾಕಂದ್ರೆ ಅದು ಮೆಡಲ್ ಹೆಸರೇ ಫಿನಿಷರ್ ಮೆಡಲ್. ಎಲ್ಲೋ ಸೆಂಟ್ರಲ್ ಇಲ್ಲಿಂದ ರೋಡ್ ಇಲ್ಲ ಕ್ರಾಸ್ ಮಾಡಿ ಬಂದು ಇಲ್ಲಿ ಮೆಸೇಜ್ ಬಂದಿಲ್ಲ, ಅವ್ರಿಗೆ ಮೆಡಲ್ ಇರಲ್ಲ. ಪಾರ್ಟಿಸಿಪೇಟ್ ಮಾಡಿದ್ರು 100% ಎಲ್ಲ ಕಂಪ್ಲೀಟ್ ಮಾಡಬೇಕು, ಟ್ರೈ ಮಾಡಿ. ಬಟ್ ಯಾರು ಪ್ರಾಕ್ಟೀಸ್ ಇಲ್ಲದೆ ಜಾಸ್ತಿ ರಿಸ್ಕ್ ತಗೋಬೇಡಿ. ನಮ್ಮ ಹೆಲ್ತ್ ನಮ್ಮ ಲೈಫ್ ತುಂಬಾ ಇಂಪಾರ್ಟೆಂಟ್. ಈಗಾಗಲೇ ಒಂದು ಖುಷಿಯಾದ ವಿಷಯ ಅಂದ್ರೆ ನಾವು ಮ್ಯಾರಥಾನ್ ಅನೌನ್ಸ್ ಮಾಡಿದ್ಮೇಲೆ ನಾನು 3 ಬಾರಿ KGF ಅಲ್ಲಿ ಓಡಿದೆ. ನಮ್ KGF ರನ್ನರ್ಸ್ ವಿದ್ಯಾಸಾಗರ್ ಅವ್ರ ಟೀಮ್ ಜೊತೆ ಓಡಿದಾಗ ಅನೇಕ ಕಡೆ ಬೇರೆ ಬೇರೆ ಜನರು ಓಡ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಓಡ್ತಾ ಇದ್ರು ಒಂದು ಕಾಲದಲ್ಲಿ 1 ಜನ 2 ಜನ 3 ಜನ ಗುಂಪು ಗುಂಪಾಗಿ KF ಮ್ಯಾರಥಾನ್ ಅಲ್ಲಿ ಅಲ್ಟ್ರಾ ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡ್ಬೇಕಂತ 20 ದಿವಸದಲ್ಲಿ ತುಂಬಾ ಯಂಗ್ಸ್ಟರ್ಸ್ ಓಡ್ತಾ ಇದ್ದಾರೆ. ತುಂಬಾ ಖುಷಿಯಾದ ಸಂಗತಿ. ನನಗೆ ಬಂದು ಈವೆಂಟ್ ಆದ್ಮೇಲೆ KF ಒಂದು ರನ್ನರ್ಸ್ ಪ್ಯಾರಡೈಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಎಲ್ರು ಈಗಾಗಲೇ ಎಂಟ್ರಿ ಕ್ಲೋಸ್ ಆಗಿದೆ, ಎಲ್ಲರೂ ರಿಜಿಸ್ಟರ್ ಮಾಡಿದ್ದಾರೆ. ಎಲ್ಲರೂ ಬಂದು ರಿಜಿಸ್ಟರ್ ಮಾಡಿರೋರು ಆನ್ ಟೈಮ್ ಬಂದ್ಬಿಡಿ, ಪಾರ್ಟಿಸಿಪೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ಈ ಈವೆಂಟ್ ಅನ್ನ ಎಲ್ಲಾ KGF ಜನರು ಸಾರ್ವಜನಿಕರು ಸೇರ್ಕೊಂಡು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲ ವಂದನೆ ಕೇಳ್ತಾ ಇದೆ. ಬಟ್ ಪ್ರೋಟೋಕಾಲ್ ಪ್ರಕಾರ ನಮ್ಗೆ ಬಂದು DC ಅವ್ರ ನೇತೃತ್ವದಲ್ಲಿ ನಡೀತು. ಬೆಸ್ಟ್ ಕ್ಲಬ್ ಇಂದ ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ರೆಪ್ರೆಸೆಂಟ್ ಮಾಡಿದ್ದೀನಿ. 3 ಸತಿ ಮೀಟಿಂಗ್ ಆಯ್ತು. ಅಲ್ಲಿ ಏನೇನು ಅವ್ರಿಗೆ ಡೌಟ್ಸ್ ಇತ್ತು ಅದನ್ನ ಕ್ಲಾರಿಫಿಕೇಶನ್ ಏನೇನು ಕೇಳಿದ್ರು ಆ ಡಾಕ್ಯುಮೆಂಟ್ಸ್ ಕೊಟ್ಟು ಅಲ್ಲಿ ಅಪ್ರೂವಲ್ ಆದ್ಮೇಲೆ ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಅಲ್ಲಿ ಅಪ್ರೂವಲ್ ತಗೊಂಡು, ಕೋಲಾರಲ್ಲಿ ಅಲ್ಲಿ ಅಪ್ರೂವಲ್ ತಗೊಂಡು, ಆಮೇಲೆ ಲೋಕಲ್ MLA ಅವರ ಮೂಲಕ ಒಂದು ಮೀಟಿಂಗ್ ಮಾಡಿಸಿ ನಾನು ಒಂದು ನಿಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಫುಲ್ ಅಂಡ್ ಫುಲ್ ಸಪೋರ್ಟ್ ಲೋಕಲ್ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ನನಗೆ ಸಿಕ್ಕಿದೆ. ಅದು ಲೋಕಲ್ MLA ಆಗ್ಲಿ, ತಹಸೀಲ್ದಾರ್ ಆಗ್ಲಿ, ಮುನ್ಸಿಪಲ್ ಕಡೆಯಿಂದ ಆಗ್ಲಿ ಈ ಒಂದು ಈವೆಂಟ್ಗೆ ತುಂಬಾ ಇದೆ. ನನಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಪೊಲೀಸ್ ಟೀಮ್ಗೆ, ನಮ್ಮ SP ಸಾಹೇಬರಾಗ್ಲಿ, DSP ಸಾಹೇಬರಾಗ್ಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಲಿ, ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗ್ಲಿ. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7:30 ತನಕ DSP ಸಾಹೇಬರು, 3 ಸರ್ಕಲ್ ಇನ್ಸ್ಪೆಕ್ಟರ್, ನಾವು ಎಲ್ಲಾ ರೂಟ್ ತಿರುಗಾಡಿದೀವಿ. ಎಲ್ಲೆಲ್ಲಿ ಹೆಂಗ್ ಬರುತ್ತೆ, ಟರ್ನಿಂಗ್ಸ್ ಹೆಂಗಿರುತ್ತೆ, ಹೈಡ್ರೇಷನ್ ಪಾಯಿಂಟ್ಸ್ ಎಲ್ಲಿರ್ತೀವಿ ಅಂತ ಎಲ್ಲ ನೋಟ್ ಮಾಡ್ಕೊಂಡು ತುಂಬಾನೇ ಎನ್ಕರೇಜ್ ಮಾಡಿದ್ರು. ಎಲ್ಲಾ ಕಡೆನೂ ನಮ್ಗೆ ಸೇಫ್ಟಿ ಹೆಂಗಿರ್ಬೇಕು, ರನ್ನರ್ಸ್ಗೆ ಯಾವ ತರ ಸೇಫ್ಟಿ ಕೊಡ್ಬೇಕು ಅಂತ ನಮ್ಮ DSP ಸಾಹೇಬರು ಎಲ್ಲ ನೋಟ್ ಮಾಡ್ಕೊಂಡು 3 ಸರ್ ಜಗದೀಶ್ ಸರ್ ಆಗ್ಲಿ, ಅನಿಲ್ ಸರ್ ಆಗ್ಲಿ, ಮತ್ತೆ ಹರೀಶ್ ಸರ್ ಆಗ್ಲಿ ಎಲ್ರು ನೋಟ್ ಮಾಡ್ಕೊಂಡು ಈಗಾಗಲೇ ಬೆಳಗ್ಗೆ ಕೆಲವು ಅವ್ರಿಗೆ ಡೌಟ್ಸ್ ಇತ್ತು, ನಾನು ಕೇಳಿದಾರೆ, ಕ್ಲಾರಿಫೈ ಮಾಡಿದ್ದೀನಿ. ಅವರು ಸೆಕ್ಯೂರಿಟಿ ಮತ್ತೆ ಸಕ್ಸಸ್ಫುಲ್ ಆಗಿ ಹೆಂಗೆ ಈವೆಂಟ್ ಮಾಡ್ಬೇಕಂತ ಅವರು ಎಲ್ಲ ತಯಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಹೇಳ್ದಂಗೆ ಕಂಪ್ಲೀಟ್ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲಾ ಡಿಪಾರ್ಟ್ಮೆಂಟ್ ಇವಾಗ BO ಬಂದು ಹೋದ್ರು. ಅವರೆಲ್ಲ ಸ್ಕೂಲ್ PT ಮಾಸ್ಟರ್ ಕರೆದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಎನ್ಕರೇಜ್ ಮಾಡಿ ಈವೆಂಟ್ ಸಕ್ಸಸ್ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಈಗ ಇವತ್ತಿನಾಗ ಎಲ್ಲ ನಡೀತಾ ಇದೆ. ನನ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಇದು ಒಂದು ಸೌತ್ ಇಂಡಿಯಾದಲ್ಲೇ ಈ ಸತಿ ಒಂದು ಟಾಪ್ ಅಲ್ಟ್ರಾ ಮ್ಯಾರಥಾನ್ ಆಗುತ್ತೆ. ಮುಂದಿನ ದಿನದಲ್ಲಿ ಇಂಡಿಯಾದಲ್ಲೇ ತುಂಬಾ ಯಶಸ್ವಿಯಾಗಿ ಒಂದು ಮ್ಯಾರಥಾನ್ ಆಗುತ್ತೆ ಅಂತ ನಂಬಿಕೆ ಇದೆ. ಎಲ್ಲಾ ರನ್ನರ್ಸ್ಗೆ ಈ ಟಿ ಶರ್ಟ್ಸ್ ಈಗಾಗಲೇ ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ. ನಾವು ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ. KF ಅಲ್ಲಿ ಇದು ಬಂದು ಇಟ್ಸ್ ಅ ಬ್ರಾಂಡೆಡ್ ಡ್ರೈ ಫಿಟ್ ಟಿ ಶರ್ಟ್. ಇದನ್ನ ಎಲ್ಲಾ ಸ್ಪೋರ್ಟ್ಸ್ಗೂ ನಾವು ಯೂಸ್ ಮಾಡಬಹುದು. ಎಸ್ಪೆಷಲ್ ರನ್ನಿಂಗ್ ಡ್ರೈ ಫಿಟ್ ಅಂದ್ರೆ ಸ್ವೆಟ್ ಆಗೋದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಟಿ ಶರ್ಟ್ 3 ಕಿಲೋಮೀಟರ್ಗೆ ಸೇಮ್ ಟಿ ಶರ್ಟ್, 70 ಕಿಲೋಮೀಟರ್ ಬರೋರಿಗೆ ಈ ಟಿ ಶರ್ಟ್ ಅನ್ನು ಕೊಡ್ತಾ ಇದೀವಿ. ಮತ್ತೆ ಈ ಗೂಡಿ ಬ್ಯಾಗ್ ಅಂತೀವಿ. ಈ ಟಿ ಶರ್ಟ್ ಹಾಕ್ಬಿಟ್ಟು ಇದರಲ್ಲಿ ಗೂಡಿ ಬ್ಯಾಗು, ಇದರಲ್ಲಿ ಬಿಬ್ಸ್ ಇರುತ್ತೆ, ಮತ್ತೆ ಎನರ್ಜಿ ಚಾಕ್ಲೇಟ್ಸ್ ಇರುತ್ತೆ, ಡೇಟ್ಸ್ ಇರುತ್ತೆ, ಮತ್ತೆ ORS ಇರುತ್ತೆ. ಎಲ್ಲರಿಗೂ ಅದೇ 3 ಕಿಲೋಮೀಟರ್ಸ್ ಇಂದ 70 ಕಿಲೋಮೀಟರ್ಸ್ ಸೇಮ್ ಗೂಡಿ ಬ್ಯಾಗ್ ಕೊಡ್ತಾ ಇದೀವಿ. ಇದೊಂದು ಗೂಡಿ ಬ್ಯಾಗ್ ಇರುತ್ತೆ. ಅದಾದ್ಮೇಲೆ ಫಿನಿಶ್ ಮಾಡೋರಿಗೆ ಒಳ್ಳೆ ಮೆಡಲ್. ಆಕ್ಚುಲಿ ಮೆಡಲ್ ನಮ್ಗೆ ಸ್ಯಾಂಪಲ್ ಬರ್ಬೇಕಾಗಿತ್ತು, ನಾಳೆ ಬರ್ತಾ ಇದೆ. ಅದನ್ನು ಇವತ್ತು ಲಾಂಚ್ ಮಾಡೋಣ ಅಂತ ಇದ್ವಿ. ಒಂದು ಬ್ಯೂಟಿಫುಲ್ ಮೆಡಲ್ ವಿತ್ KGF ನ ಎಂಬ್ಲಮ್, KF ನ ಮೈನ್ಸ್ ಇದು ಲೋಗೋ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಡೆಲ್ಲಿಯಿಂದ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ. ಮಧ್ಯಾಹ್ನ ಬರ್ಬೇಕಾಯ್ತು, ಬಂದಿಲ್ಲ, ನೈಟ್ ತಲುಪುತ್ತೆ. ಇದನ್ನು ಕೊಟ್ಟು ಫಿನಿಶ್ ಆದ್ಮೇಲೆ ಅವ್ರಿಗೆ ಹೈಡ್ರೇಷನ್ ಪಾಯಿಂಟ್ಗಳು ಒಳಗಡೆ ಇರುತ್ತೆ. 11 ಹೈಡ್ರೇಷನ್ ಪಾಯಿಂಟ್ ಇರುತ್ತೆ 70 ಕಿಲೋಮೀಟರ್ಸ್ಗೆ. ಎಲ್ಲೆಲ್ಲಿ ನಾವು ರನ್ನರ್ಸ್ ಬೇಕಾಗಿದೆ ಹೈಡ್ರೇಷನ್ ಪಾಯಿಂಟ್. ಆ ಹೈಡ್ರೇಷನ್ ಪಾಯಿಂಟ್ ಅಲ್ಲಿ ಬೇಕಾಗಿರೋ ಎನರ್ಜಿ ಡ್ರಿಂಕ್ಸ್ ಆಗ್ಲಿ, ಫ್ರೂಟ್ಸ್ ಅಂದ್ರೆ ವಾಟರ್ ಮೆಲನ್ ಆಗ್ಲಿ, ಆರೆಂಜಸ್ ಆಗ್ಲಿ, ಚಾಕ್ಲೇಟ್ಸ್ ಆಗ್ಲಿ, ಜಾಗ್ರಿ, ಎನರ್ಜಿ ಬೇಕಂದ್ರೆ ಜಾಗ್ರಿ, ಸಾಲ್ಟು ಎಲ್ಲ ಇಟ್ಟಿರ್ತೀವಿ. ಮತ್ತೆ ನೀರು 70 ಕಿಲೋಮೀಟರ್ಸ್ ಇರೋರಿಗೆ ಐಸ್ ಬಾತ್ ತರ ಒಂದು ಟಬ್ ಇಟ್ಟಿರ್ತೀವಿ. ಸ್ಪಾಂಜ್ ಅಲ್ಲಿ ತಲೆ ಮೇಲೆ ಐಸ್ ಹಾಕೊಳ್ತಾರೆ ಬಾಡಿ ಕೂಲ್ ಆಗಕ್ಕೆ. ಸೊ ಆ ತರ ಹೈಡ್ರೇಷನ್ ಪಾಯಿಂಟ್ ಎಲ್ಲ ರೆಡಿ ಮಾಡಿದ್ವಿ. ಫಿನಿಶ್ ಆದ್ಮೇಲೆ ಇಲ್ಲಿ ವಾಟರ್ ಪಾಯಿಂಟ್, ಹೈಡ್ರೇಷನ್ ಪಾಯಿಂಟ್, ಮತ್ತೆ ಬ್ರೇಕ್ಫಾಸ್ಟ್. ಇದನ್ನು ಬ್ರೇಕ್ಫಾಸ್ಟ್ ಬಂದು ನಮ್ಮ MLA ಅವರು ನೇತೃತ್ವದಲ್ಲಿ ಅವರೇ ಒಪ್ಕೊಂಡು ಅವ್ರ ಟ್ರಸ್ಟ್ ಮೂಲಕ ನನಗೆ ಕಂಪ್ಲೀಟ್ 3000 ಜನರಿಗೆ ಬ್ರೇಕ್ಫಾಸ್ಟ್, ಬಿಫೋರ್ ಡೇ ಬಂದು ಈ ಔಟ್ ಸ್ಟೇಷನ್ ರನ್ನರ್ಗೆ 300 ಜನರಿಗೆ ಡಿನ್ನರು,
ಮತ್ತೆ 50 and 70 ಕಿಲೋಮೀಟರ್ಸ್ಗೆ ನೆಕ್ಸ್ಟ್ ಡೇ ಲಂಚ್ ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಬಂದು MLA ಅವರು ಒಪ್ಕೊಂಡು ಅವರು ಟ್ರಸ್ಟ್ ಮೂಲಕ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಮೂಲಕ ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇದೆಲ್ಲ ಸೌಲಭ್ಯಗಳು ರೆಂಡರ್ಸ್ಗೆ ಇರುತ್ತೆ. ಸರ್ DC ಇನ್ವೈಟ್ ಮಾಡಿದೀವಿ. ಇವತ್ತು ಮಧ್ಯಾಹ್ನ ಹೋಗಿ ಅವ್ರು ಸಿಕ್ಕಿಲಿಲ್ಲ. ಮತ್ತೆ CEO ಮತ್ತೆ ನಮ್ಮ ಆನರಬಲ್ MP ಇನ್ವೈಟ್ ಮಾಡಿದೀವಿ. ಆನರಬಲ್ MLA ಕರೆದಿದ್ದೀವಿ. SP ಸಾಹೇಬರು ಇರ್ತಾರೆ. ಮತ್ತೆ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ತಹಸೀಲ್ದಾರು ಮತ್ತೆ ಕಮಿಷನರು KDA ಚೇರ್ಮನ್ ಎಲ್ಲರನ್ನು ಇನ್ವೈಟ್ ಮಾಡಿದ್ವಿ ಸರ್. ಅದು ಇಲ್ಲದೆ ರಂದೀಪ್ ಸರ್ ಅಂತ IAS ಆಫೀಸರು, ಅವರು ಈಸ್ ದ ಮೇನ್ ರೀಸನ್ ನಮ್ಗೆ ಈ ಒಂದು ಈವೆಂಟ್ಗೆ ಇನಿಷಿಯೇಟಿವ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಅವ್ರ ಮೂಲಕನೂ ನಾವು ಫ್ಲಾಗ್ ಆಫ್ ಮಾಡ್ತೀವಿ. ಮತ್ತೆ ಅಕ್ಷಯ್ ಶ್ರೀಧರ್ ಅಂತ ಈಸ್ ಆಲ್ಸೋ IAS ಆಫೀಸರ್, ಅವರು 25 ಕಿಲೋಮೀಟರ್ ಓಡ್ತಾರೆ. ಅವರು ಇದರಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಸ್ಪಾನ್ಸರ್ಸ್ಗಳು, ಈ ಯಾರ ಸ್ಪಾನ್ಸರ್ಸ್ ತಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ನಾಳೆ. ಮೈನ್ ಆಗಿ ನಮ್ ಕಿರಣ್ ರೆಡ್ಡಿ ಆಗಿರ್ಲಿ, ಮತ್ತೆ ಭಾಗೀರಥಿ ಆಗಿರ್ಲಿ, ಸೆಂಚುರಿ ಗ್ರೂಪ್ಸ್ ಆಗ್ಲಿ, ಎನರ್ಜಿ ಪಾರ್ಟ್ನರ್ ಫಾಸ್ಟ್ನಪ್ ಆಗ್ಲಿ, ಮಿಂಟ್ಲಿ ಅಂತ ಒಂದು ಕಂಪನಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಮಾ ಶಾರದಾ ಅಂತ ರಿಯಲ್ ಎಸ್ಟೇಟ್ ಅವರೇ ಮೈನ್ ಟಿ ಶರ್ಟ್ ಅದ್ರಲ್ಲಿ ನೀವು ಲೋಗೋ ನೋಡಿರ್ಬೋದು, ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಂದನೂ ಎಲ್ಲ ಚೀಫ್ ಗೆಸ್ಟ್ ಅವರು ಮೈನ್ ರೆಪ್ರೆಸೆಂಟೇಟಿವ್ ಬರ್ತಾರೆ. ಅವ್ರನ್ನ ಇನ್ವೈಟ್ ಮಾಡಿದೀವಿ. ಎಲ್ಲರೂ ಇರ್ತಾರೆ. ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ, ಶಾರ್ಟ್ ಆಗಿರುತ್ತೆ. ವಿನ್ನರ್ಸ್ಗೆಲ್ಲ ಬಂದು ಅವತ್ತು ಕ್ಯಾಟಗಿರಿ ವೈಸ್ 3 ಕಿಲೋಮೀಟರ್ಸ್ಗೆ ಓವರ್ ಆಲ್ ಕ್ಯಾಟಗಿರಿ ಇರುತ್ತೆ. 5 ಕಿಲೋಮೀಟರ್ಸ್ಗೆ ಬಂದು ಆನ್ಲೈನ್ ರಿಜಿಸ್ಟರ್ ಮಾಡಿ ಚಿಪ್ ಇರೋರಿಗೆ ನಾವು ಬಂದು ಕ್ಯಾಟಗಿರಿ ಬಂದು 18 to 35, 35 to 50 and 50 and above ಮೇಲ್ ಫೀಮೇಲ್ ಕೊಡ್ತಾ ಇದ್ದೀವಿ. ಸೇಮ್ 12.5 ಓವರ್ ಆಲ್ ಇರುತ್ತೆ. ಏಜ್ ಕ್ಯಾಟಗಿರಿ ಇರುತ್ತೆ, ಅಪ್ ಟು 70 ಇರುತ್ತೆ. ಅದು ಇಲ್ಲದೆ ನಾವೇನು KFಗೆ ಶಿಕ್ಷಣ ಅಂದ್ರೆ ಈ ಸ್ಕೂಲು ಮತ್ತೆ ಕಾಲೇಜುಗಳಿಗೆ ನಾವು ನಮ್ಮ ನರಸಿಂಹಮೂರ್ತಿ ಮತ್ತೆ ಬಾಬು ಸಾರು ಮತ್ತೆ ಅವ್ರ ತಂದರಿಂದ ರಿಜಿಸ್ಟ್ರೇಷನ್ ಮಾಡಿದೀವಿ. ಅವ್ರಿಗೆ ಬಂದು ಬಿಬ್ಬು ಚಿಪ್ ಇರಲ್ಲ, ಆನ್ಲೈನ್ ಮಾಡಿರಲ್ಲ. ಆನ್ಲೈನ್ ಮಾಡೋದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಅವ್ರಿಗೂ ಓವರ್ ಆಲ್ ಮೇಲು ಫಿಮೇಲು 2 ಕ್ಯಾಟಗಿರಿ ಸಪರೇಟ್ ಆಗಿ ಅವ್ರು ಐಡೆಂಟಿಫೈ ಮಾಡಿ ಕೊಡಬೇಕು ಅಂತ ಅವ್ರಿಗೂ ಸಪರೇಟ್ ಆಗಿ ಒಂದು ಪ್ರೈಸ್ಗಳನ್ನು ನಾವು ಇದು ಮಾಡಿದ್ವಿ.